ವಂಚನೆ ಮಾಡಿ ಓಡಾಡ್ತಾ ಇದ್ದ ಖಾಸಗಿ ಬಸ್ಗಳನ್ನ ಇವತ್ತು ದೇವನಹಳ್ಳಿಯ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೊರ ರಾಜ್ಯದ 5 ಬಸ್ಗಳನ್ನ ಇವತ್ತು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕರ್ನೂಲ್ನಲ್ಲಿ ಇತ್ತೀಚೆಗೆ ಏನು ದುರಂತ ಸಂಭವಿಸಿ ಎಸಿ ಕೋಚ್ ಬಸ್ಸು ಒತ್ತಿ ಉರಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಜೀವ ದಹನ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲೂ ಕೂಡ ಆರ್ಟಿಒ ಅಧಿಕಾರಿಗಳು ಬೃಹತ್ ಮೆಗಾ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಬಸ್ಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಹಾಗೆಯೇ ಮೊನ್ನೆ ಅಷ್ಟೇ ಸುಮಾರು 45 ಬಸ್ಗಳನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು. ಈಗ ಇವತ್ತು ಕೂಡ ಸಾಕಷ್ಟು ಬಸ್ಗಳು ಅಂದರೆ 5 ಒಂದು ಸುರಕ್ಷತೆ ಇಲ್ಲದ ಅಂದರೆ ರಾಜ್ಯದ ಒಂದು ಆರ್ಟಿಒ ತೆರಿಗೆಯನ್ನು ವಂಚನೆ ಮಾಡಿದಂತಹ ಬಸ್ಗಳನ್ನು ಇವತ್ತು ಸೀಸ್ ಮಾಡಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಕಚೇರಿ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸುಮಾರು ಅಂದರೆ ನಾಗಾಲ್ಯಾಂಡಿಂದ ಇರ್ಬೋದು, ಜೊತೆಗೆ ನೆರೆಯ ಆಂಧ್ರದಿಂದ ಇರ್ಬೋದು, ಸಾಕಷ್ಟು ಬಸ್ಗಳು ಏನು ಬೆಂಗಳೂರಿಗೆ ಬರ್ತವೆ. ಇವೆಲ್ಲವೂ ಕೂಡ ಏನು ತೆರಿಗೆಯನ್ನು ವಂಚನೆ ಮಾಡಲಾಗ್ತಾ ಇತ್ತು. ಜೊತೆಗೆ ಕೆಲವು ಸುರಕ್ಷತೆ ಕ್ರಮಗಳು ಕೂಡ ಅಳವಡಿಕೆ ಮಾಡಿಲ್ಲ. ಇಂಥ ಬಸ್ಗಳನ್ನು ಈಗಾಗಲೇ ದೇವನಹಳ್ಳಿ ARTO ಸುಧೀರ್ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 5 ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ಸೀಸ್ ಮಾಡಿರ್ತಕ್ಕಂಥ ಎಲ್ಲ ಬಸ್ಗಳನ್ನು ಕೂಡ ಈಗ ಆರ್ಟಿಒ ಅಧಿಕಾರಿಗಳು ಇಲ್ಲಿ ಅಂದರೆ ಕಚೇರಿ ಬಳಿ ನಿಲ್ಲಿಸಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಆಗಿರ್ತಕ್ಕಂಥ ಸುಧೀರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಕರ್ನೂಲ್ ದುರಂತ ಆದ ನಂತರ ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ವಂಚನೆ ಮಾಡಿ ಓಡಾಡ್ತಾ ಇದ್ದ ಖಾಸಗಿ ಬಸ್ಗಳನ್ನ ಇವತ್ತು ದೇವನಹಳ್ಳಿಯ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೊರ ರಾಜ್ಯದ 5 ಬಸ್ಗಳನ್ನ ಇವತ್ತು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕರ್ನೂಲ್ನಲ್ಲಿ ಇತ್ತೀಚೆಗೆ ಏನು ದುರಂತ ಸಂಭವಿಸಿ ಎಸಿ ಕೋಚ್ ಬಸ್ಸು ಒತ್ತಿ ಉರಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಜೀವ ದಹನ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲೂ ಕೂಡ ಆರ್ಟಿಒ ಅಧಿಕಾರಿಗಳು ಬೃಹತ್ ಮೆಗಾ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಬಸ್ಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಹಾಗೆಯೇ ಮೊನ್ನೆ ಅಷ್ಟೇ ಸುಮಾರು 45 ಬಸ್ಗಳನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು. ಈಗ ಇವತ್ತು ಕೂಡ ಸಾಕಷ್ಟು ಬಸ್ಗಳು ಅಂದರೆ 5 ಒಂದು ಸುರಕ್ಷತೆ ಇಲ್ಲದ ಅಂದರೆ ರಾಜ್ಯದ ಒಂದು ಆರ್ಟಿಒ ತೆರಿಗೆಯನ್ನು ವಂಚನೆ ಮಾಡಿದಂತಹ ಬಸ್ಗಳನ್ನು ಇವತ್ತು ಸೀಸ್ ಮಾಡಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಕಚೇರಿ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸುಮಾರು ಅಂದರೆ ನಾಗಾಲ್ಯಾಂಡಿಂದ ಇರ್ಬೋದು, ಜೊತೆಗೆ ನೆರೆಯ ಆಂಧ್ರದಿಂದ ಇರ್ಬೋದು, ಸಾಕಷ್ಟು ಬಸ್ಗಳು ಏನು ಬೆಂಗಳೂರಿಗೆ ಬರ್ತವೆ. ಇವೆಲ್ಲವೂ ಕೂಡ ಏನು ತೆರಿಗೆಯನ್ನು ವಂಚನೆ ಮಾಡಲಾಗ್ತಾ ಇತ್ತು. ಜೊತೆಗೆ ಕೆಲವು ಸುರಕ್ಷತೆ ಕ್ರಮಗಳು ಕೂಡ ಅಳವಡಿಕೆ ಮಾಡಿಲ್ಲ. ಇಂಥ ಬಸ್ಗಳನ್ನು ಈಗಾಗಲೇ ದೇವನಹಳ್ಳಿ ARTO ಸುಧೀರ್ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 5 ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ಸೀಸ್ ಮಾಡಿರ್ತಕ್ಕಂಥ ಎಲ್ಲ ಬಸ್ಗಳನ್ನು ಕೂಡ ಈಗ ಆರ್ಟಿಒ ಅಧಿಕಾರಿಗಳು ಇಲ್ಲಿ ಅಂದರೆ ಕಚೇರಿ ಬಳಿ ನಿಲ್ಲಿಸಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಆಗಿರ್ತಕ್ಕಂಥ ಸುಧೀರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಕರ್ನೂಲ್ ದುರಂತ ಆದ ನಂತರ ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ವಂಚನೆ ಮಾಡಿ ಓಡಾಡ್ತಾ ಇದ್ದ ಖಾಸಗಿ ಬಸ್ಗಳನ್ನ ಇವತ್ತು ದೇವನಹಳ್ಳಿಯ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೊರ ರಾಜ್ಯದ 5 ಬಸ್ಗಳನ್ನ ಇವತ್ತು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕರ್ನೂಲ್ನಲ್ಲಿ ಇತ್ತೀಚೆಗೆ ಏನು ದುರಂತ ಸಂಭವಿಸಿ ಎಸಿ ಕೋಚ್ ಬಸ್ಸು ಒತ್ತಿ ಉರಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಜೀವ ದಹನ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲೂ ಕೂಡ ಆರ್ಟಿಒ ಅಧಿಕಾರಿಗಳು ಬೃಹತ್ ಮೆಗಾ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಬಸ್ಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಹಾಗೆಯೇ ಮೊನ್ನೆ ಅಷ್ಟೇ ಸುಮಾರು 45 ಬಸ್ಗಳನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು. ಈಗ ಇವತ್ತು ಕೂಡ ಸಾಕಷ್ಟು ಬಸ್ಗಳು ಅಂದರೆ 5 ಒಂದು ಸುರಕ್ಷತೆ ಇಲ್ಲದ ಅಂದರೆ ರಾಜ್ಯದ ಒಂದು ಆರ್ಟಿಒ ತೆರಿಗೆಯನ್ನು ವಂಚನೆ ಮಾಡಿದಂತಹ ಬಸ್ಗಳನ್ನು ಇವತ್ತು ಸೀಸ್ ಮಾಡಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಕಚೇರಿ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸುಮಾರು ಅಂದರೆ ನಾಗಾಲ್ಯಾಂಡಿಂದ ಇರ್ಬೋದು, ಜೊತೆಗೆ ನೆರೆಯ ಆಂಧ್ರದಿಂದ ಇರ್ಬೋದು, ಸಾಕಷ್ಟು ಬಸ್ಗಳು ಏನು ಬೆಂಗಳೂರಿಗೆ ಬರ್ತವೆ. ಇವೆಲ್ಲವೂ ಕೂಡ ಏನು ತೆರಿಗೆಯನ್ನು ವಂಚನೆ ಮಾಡಲಾಗ್ತಾ ಇತ್ತು. ಜೊತೆಗೆ ಕೆಲವು ಸುರಕ್ಷತೆ ಕ್ರಮಗಳು ಕೂಡ ಅಳವಡಿಕೆ ಮಾಡಿಲ್ಲ. ಇಂಥ ಬಸ್ಗಳನ್ನು ಈಗಾಗಲೇ ದೇವನಹಳ್ಳಿ ARTO ಸುಧೀರ್ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 5 ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ಸೀಸ್ ಮಾಡಿರ್ತಕ್ಕಂಥ ಎಲ್ಲ ಬಸ್ಗಳನ್ನು ಕೂಡ ಈಗ ಆರ್ಟಿಒ ಅಧಿಕಾರಿಗಳು ಇಲ್ಲಿ ಅಂದರೆ ಕಚೇರಿ ಬಳಿ ನಿಲ್ಲಿಸಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಆಗಿರ್ತಕ್ಕಂಥ ಸುಧೀರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಕರ್ನೂಲ್ ದುರಂತ ಆದ ನಂತರ ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ವಂಚನೆ ಮಾಡಿ ಓಡಾಡ್ತಾ ಇದ್ದ ಖಾಸಗಿ ಬಸ್ಗಳನ್ನ ಇವತ್ತು ದೇವನಹಳ್ಳಿಯ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೊರ ರಾಜ್ಯದ 5 ಬಸ್ಗಳನ್ನ ಇವತ್ತು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕರ್ನೂಲ್ನಲ್ಲಿ ಇತ್ತೀಚೆಗೆ ಏನು ದುರಂತ ಸಂಭವಿಸಿ ಎಸಿ ಕೋಚ್ ಬಸ್ಸು ಒತ್ತಿ ಉರಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಜೀವ ದಹನ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲೂ ಕೂಡ
RTO ಅಧಿಕಾರಿಗಳು ಬೃಹತ್ ಮೆಗಾ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಬಸ್ಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಹಾಗೆಯೇ ಮೊನ್ನೆ ಅಷ್ಟೇ ಸುಮಾರು 45 ಬಸ್ಗಳನ್ನು RTO ಅಧಿಕಾರಿಗಳು ಸೀಸ್ ಮಾಡಿದ್ರು. ಈಗ ಇವತ್ತು ಕೂಡ ಸಾಕಷ್ಟು ಬಸ್ಗಳು ಅಂದರೆ 5 ಒಂದು ಸುರಕ್ಷತೆ ಇಲ್ಲದ ಅಂದರೆ ರಾಜ್ಯದ ಒಂದು RTO ತೆರಿಗೆಯನ್ನು ವಂಚನೆ ಮಾಡಿದಂತಹ ಬಸ್ಗಳನ್ನು ಇವತ್ತು ಸೀಸ್ ಮಾಡಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಕಚೇರಿ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸುಮಾರು ಅಂದರೆ ನಾಗಾಲ್ಯಾಂಡಿಂದ ಇರ್ಬೋದು, ಜೊತೆಗೆ ನೆರೆಯ ಆಂಧ್ರದಿಂದ ಇರ್ಬೋದು, ಸಾಕಷ್ಟು ಬಸ್ಗಳು ಏನು ಬೆಂಗಳೂರಿಗೆ ಬರ್ತವೆ. ಇವೆಲ್ಲವೂ ಕೂಡ ಏನು ತೆರಿಗೆಯನ್ನು ವಂಚನೆ ಮಾಡಲಾಗ್ತಾ ಇತ್ತು. ಜೊತೆಗೆ ಕೆಲವು ಸುರಕ್ಷತೆ ಕ್ರಮಗಳು ಕೂಡ ಅಳವಡಿಕೆ ಮಾಡಿಲ್ಲ. ಇಂಥ ಬಸ್ಗಳನ್ನು ಈಗಾಗಲೇ ದೇವನಹಳ್ಳಿ ARTO ಸುಧೀರ್ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 5 ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ಸೀಸ್ ಮಾಡಿರ್ತಕ್ಕಂಥ ಎಲ್ಲ ಬಸ್ಗಳನ್ನು ಕೂಡ ಈಗ RTO ಅಧಿಕಾರಿಗಳು ಇಲ್ಲಿ ಅಂದರೆ ಕಚೇರಿ ಬಳಿ ನಿಲ್ಲಿಸಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಆಗಿರ್ತಕ್ಕಂಥ ಸುಧೀರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಕರ್ನೂಲ್ ದುರಂತ ಆದ ನಂತರ ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ವಂಚನೆ ಮಾಡಿ ಓಡಾಡ್ತಾ ಇದ್ದ ಖಾಸಗಿ ಬಸ್ಗಳನ್ನ ಇವತ್ತು ದೇವನಹಳ್ಳಿಯ RTO ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೊರ ರಾಜ್ಯದ 5 ಬಸ್ಗಳನ್ನ ಇವತ್ತು RTO ಅಧಿಕಾರಿಗಳು ಸೀಸ್ ಮಾಡಿ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕರ್ನೂಲ್ನಲ್ಲಿ ಇತ್ತೀಚೆಗೆ ಏನು ದುರಂತ ಸಂಭವಿಸಿ AC ಕೋಚ್ ಬಸ್ಸು ಒತ್ತಿ ಉರಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಜೀವ ದಹನ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲೂ ಕೂಡ RTO ಅಧಿಕಾರಿಗಳು ಬೃಹತ್ ಮೆಗಾ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಬಸ್ಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಹಾಗೆಯೇ ಮೊನ್ನೆ ಅಷ್ಟೇ ಸುಮಾರು 45 ಬಸ್ಗಳನ್ನು RTO ಅಧಿಕಾರಿಗಳು ಸೀಸ್ ಮಾಡಿದ್ರು. ಈಗ ಇವತ್ತು ಕೂಡ ಸಾಕಷ್ಟು ಬಸ್ಗಳು ಅಂದರೆ 5 ಒಂದು ಸುರಕ್ಷತೆ ಇಲ್ಲದ ಅಂದರೆ ರಾಜ್ಯದ ಒಂದು RTO ತೆರಿಗೆಯನ್ನು ವಂಚನೆ ಮಾಡಿದಂತಹ ಬಸ್ಗಳನ್ನು ಇವತ್ತು ಸೀಸ್ ಮಾಡಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಕಚೇರಿ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸುಮಾರು ಅಂದರೆ ನಾಗಾಲ್ಯಾಂಡಿಂದ ಇರ್ಬೋದು, ಜೊತೆಗೆ ನೆರೆಯ ಆಂಧ್ರದಿಂದ ಇರ್ಬೋದು, ಸಾಕಷ್ಟು ಬಸ್ಗಳು ಏನು ಬೆಂಗಳೂರಿಗೆ ಬರ್ತವೆ. ಇವೆಲ್ಲವೂ ಕೂಡ ಏನು ತೆರಿಗೆಯನ್ನು ವಂಚನೆ ಮಾಡಲಾಗ್ತಾ ಇತ್ತು. ಜೊತೆಗೆ ಕೆಲವು ಸುರಕ್ಷತೆ ಕ್ರಮಗಳು ಕೂಡ ಅಳವಡಿಕೆ ಮಾಡಿಲ್ಲ. ಇಂಥ ಬಸ್ಗಳನ್ನು ಈಗಾಗಲೇ ದೇವನಹಳ್ಳಿ ARTO ಸುಧೀರ್ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 5 ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ಸೀಸ್ ಮಾಡಿರ್ತಕ್ಕಂಥ ಎಲ್ಲ ಬಸ್ಗಳನ್ನು ಕೂಡ ಈಗ RTO ಅಧಿಕಾರಿಗಳು ಇಲ್ಲಿ ಅಂದರೆ ಕಚೇರಿ ಬಳಿ ನಿಲ್ಲಿಸಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಆಗಿರ್ತಕ್ಕಂಥ ಸುಧೀರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಕರ್ನೂಲ್ ದುರಂತ ಆದ ನಂತರ ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ವಂಚನೆ ಮಾಡಿ ಓಡಾಡ್ತಾ ಇದ್ದ ಖಾಸಗಿ ಬಸ್ಗಳನ್ನ ಇವತ್ತು ದೇವನಹಳ್ಳಿಯ RTO ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹೊರ ರಾಜ್ಯದ 5 ಬಸ್ಗಳನ್ನ ಇವತ್ತು RTO ಅಧಿಕಾರಿಗಳು ಸೀಸ್ ಮಾಡಿ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕರ್ನೂಲ್ನಲ್ಲಿ ಇತ್ತೀಚೆಗೆ ಏನು ದುರಂತ ಸಂಭವಿಸಿ AC ಕೋಚ್ ಬಸ್ಸು ಒತ್ತಿ ಉರಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಜೀವ ದಹನ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲೂ ಕೂಡ RTO ಅಧಿಕಾರಿಗಳು ಬೃಹತ್ ಮೆಗಾ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಬಸ್ಗಳನ್ನು ಸೀಸ್ ಮಾಡಲಾಗ್ತಾ ಇದೆ. ಹಾಗೆಯೇ ಮೊನ್ನೆ ಅಷ್ಟೇ ಸುಮಾರು 45 ಬಸ್ಗಳನ್ನು RTO ಅಧಿಕಾರಿಗಳು ಸೀಸ್ ಮಾಡಿದ್ರು. ಈಗ ಇವತ್ತು ಕೂಡ ಸಾಕಷ್ಟು ಬಸ್ಗಳು ಅಂದರೆ 5 ಒಂದು ಸುರಕ್ಷತೆ ಇಲ್ಲದ ಅಂದರೆ ರಾಜ್ಯದ ಒಂದು RTO ತೆರಿಗೆಯನ್ನು ವಂಚನೆ ಮಾಡಿದಂತಹ ಬಸ್ಗಳನ್ನು ಇವತ್ತು ಸೀಸ್ ಮಾಡಿರುವಂಥದ್ದು. ನಾನೀಗ ದೇವನಹಳ್ಳಿ ARTO ಕಚೇರಿ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಸುಮಾರು ಅಂದರೆ ನಾಗಾಲ್ಯಾಂಡಿಂದ ಇರ್ಬೋದು, ಜೊತೆಗೆ ನೆರೆಯ ಆಂಧ್ರದಿಂದ ಇರ್ಬೋದು, ಸಾಕಷ್ಟು ಬಸ್ಗಳು ಏನು ಬೆಂಗಳೂರಿಗೆ ಬರ್ತವೆ. ಇವೆಲ್ಲವೂ ಕೂಡ